ಗುರುಗಳೇ, ನಿಮ್ಮ ಪರಿಚಯ? ನಮಸ್ತೆ, ನಮ್ಮ ಹೆಸರು ಮಹಾದೇವಯ್ಯ ಶಾಸ್ತ್ರಿಗಳು ಹಿರೇಮಠ ಅಂತ ಹೇಳಿ, ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಹತ್ರ ಒಂದು ಪುಟ್ಟ ಗ್ರಾಮ ಬೆಲವಂತನಕೊಪ್ಪ ಅಂತ ಹಳ್ಳಿ ಅಂತ ಹೇಳಿ. ನೀವು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ, ಪಾಠಶಾಲದ ಹುಟ್ಟುಗಳಿಗೆ 1ನೇ ವರ್ಷ ಮತ್ತು 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಬೋಧಕರಂದರೆ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೇವೆ. ಅಂದರೆ ವಿದ್ಯಾಭ್ಯಾಸ ಹೇಳ್ಕೊಡ್ತಕ್ಕಂಥದ್ದು, ಅಂದರೆ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ. ಅಂದರೆ 1ನೇ ವರ್ಷ ಅಂದರೆ ಇರ್ತಕ್ಕಂಥ 2 ವರ್ಷ, 2.5 ವರ್ಷ, 3 ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತು 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ತಾವು ಶಾಸ್ತ್ರಿಗಳು ಕರ್ಕೊಂಡು ಬಂದಿರಲಿ? ಹಾಂ, ಅಂದರೆ ನಾವು ಮೂಲತಃ ಇವರು ಶಾಂತಯ್ಯ ಶಾಸ್ತ್ರಿಗಳ ವಿದ್ಯಾರ್ಥಿಗಳು. ಅಂದರೆ ಅವ್ರ ಮುಂಚೆ ಆ ಕಡೆ ಕುಮಾರನಗರ ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿ ವೀರಭದ್ರೇಶ್ವರ ಗುರುಕುಲ ಇರ್ತಕ್ಕಂಥ, ಅಲ್ಲಿ ಇರ್ತಕ್ಕಂಥ ಅವ್ರ ಜೊತೆನೇ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿ ನಾನು, ಹಳೆ ವಿದ್ಯಾರ್ಥಿ. ಸೊ ನೆಕ್ಸ್ಟ್ ಈ ಕಡೆ ದೇವಸ್ಥಾನ ಮಾಡಿದಾಗಿಂದ, ಈ ಆಶ್ರಮ ಮಾಡಿದಾಗಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಠನ ಹೇಳಬೇಕು. ಆಮೇಲೆ ಅವರು ಶಾಂತಿ ಕ್ರಮ ಅಂದರೆ ಅವ್ರು ಮಾಡ್ತಕ್ಕಂಥ ಪುರೋಹಿತ ಮಾಡ್ತಕ್ಕಂಥ ಪೂಜಾ ಕ್ರಮಗಳನ್ನು ಮಾಡೋಕ್ಕೆ ಒಬ್ಬ ಶಾಸ್ತ್ರಗಳು ಬೇಕಾಗಿತ್ತು. ಹಾಗಾಗಿ ಮತ್ತೊಬ್ಬರನ್ನ ಯಾಕೆ ಕರೆಯೋದು, ನೀವೇ ಬಂದು ಇಲ್ಲಿ ಪುರೋಹಿತಿಕೆಯನ್ನು ಮಾಡಿಕೊಂಡು ನಮ್ಮ ಇರ್ತಕ್ಕಂಥ ಒಟ್ಟುಗಳಿಗೆ ಪಾಠವನ್ನು ಮಾಡಿರಿ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದರೆ, ಹಾಗಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಶಾಂತಿ ಕ್ರಮಗಳನ್ನು ಸಹ ನಾವೇ ಇಲ್ಲಿ ಪುರೋಹಿತಿಕೆಯನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಸಹ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಈಗ ಸದ್ಯ ಈ ಗುರುಕುಲದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಂದರೆ ಇವಾಗಿರ್ತಕ್ಕಂಥ ಒಂದು 6ರಿಂದ 7 ಜನ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಸ್ಥಳದ ಅವಕಾಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಕಡೆ ಪಕ್ಕಕ್ಕೆ ಅಧಿಕೃತವಾಗಿ ಪಾಠಶಾಲೆ ಆದಮೇಲೆ, ಅಂದರೆ ಜಾಗದ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಲ್ಲಿ ಪಾಠಶಾಲೆನ ನಿರ್ಮಾಣ ಮಾಡಿದ ಮೇಲೆ ನಂತರ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ತೊಗೋಬೇಕಂತ ಇದ್ದೇವೆ. ಈಗ ಸದ್ಯ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಇವಾಗ 6ರಿಂದ 7 ಜನ ವಿದ್ಯಾರ್ಥಿಗಳನ್ನು ಮಾತ್ರ ತೊಗೊತಿದ್ದೇವೆ. ಅದು ವೀರಶೈವ ಜಂಗಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತೈತೆ. 6ರಿಂದ 7 ಜನ ವಿದ್ಯಾರ್ಥಿಗಳು ಮಾತ್ರ ನಾವು ಇಲ್ಲಿ ಅಭ್ಯಾಸಕ್ಕೆ ತೊಗೊಂಡಿದ್ವಿ. ನೀವು ಇಲ್ಲಿ ಬಂದಾಗಿಂದ ಸಾಯಿಬಾಬಾರ ಪ್ರವಾಡ ನಡೆದಿದೆ? ಹಾಂ, ಸುಮಾರು ಜನಕ್ಕೆ ಅನುಕೂಲ ಆಗಿದೆ. ಆ ಥರ ಏನಿಲ್ಲ. ಸುಮಾರು ಜನಕ್ಕೆ ಎಕ್ಸಾಂಪಲ್ ಏನಂದರೆ 10 ವರ್ಷ 17 ವರ್ಷ ಎಕ್ಸಾಂಪಲ್ ನನಗೆ ಗೊತ್ತಿದ್ದಂಗೆ ನಾವಿಲ್ಲಿ ಶಾಂತಿಕ್ರಮ ಮಾಡಿದ ಒಂದು ಉದಾಹರಣೆ ಏನಂದರೆ 17 ವರ್ಷದಿಂದ ಒಬ್ರಿಗೆ ಮಕ್ಕಳಾಗಿದ್ದಿಲ್ಲ, ಸಂತಾನ ಭಾಗ್ಯದ್ದಿಲ್ಲ. ಅವ್ರು ಬಂದು ಸಾಯಿನಾಥರಾಗಿ ನಡ್ಕೊಂಡು 3 ವಾರ 5 ವಾರ ಈ ಥರ ಬಂದು ನಡ್ಕೊಂಡು ಉಡಿಯನ್ನು ತುಂಬೋದಾಗಿರ್ಬೋದು, ತೊಟ್ಲು ಸೇವೆಯನ್ನು ಅದು ಮಾಡಿದ್ರಿಂದ ಸುಮಾರು 17 ವರ್ಷದ ನಂತರ ಆ ದಂಪತಿಗಳಿಗೆ ಸಂತಾನ ಭಾಗ್ಯ ಸಹ ಸಿಕ್ಕೈತಿ. ಆಮೇಲೆ ಸುಮಾರು ಜನಕ್ಕೆ ವಿವಾಹ ಯೋಗ ಅಂದರೆ ಮದುವೆ ಆಗದಿರ್ತಕ್ಕಂಥ ಸಮಸ್ಯೆಗಳು ಸಹ ಭಾಳ ಜನಕ್ಕೆ ಬರ್ತಿದ್ದವು. ಅಂದರೆ ನಾವು ಶಾಂತಿ ಕ್ರಮಗಳನ್ನು ಮಾಡಿದ ನಂತರ ಸುಮಾರು ಜನಕ್ಕೆ ಸಹ ವಿವಾಹ ಯೋಗಗಳಾಗಿರ್ಬೋದು, ಅಂತಹ ಮದುವೆ ಆಗ್ತಕ್ಕಂಥ ಸಂದರ್ಭ ಸಹ ಇದ್ದರೂ ಸಹ ಆಗದೇ ಇರ್ತಕ್ಕಂಥ ಸಮಸ್ಯೆಗಳು ಸುಮಾರು ಜನ ಎದುರಿಸ್ತಾ ಇದ್ರು. ಅಂದರೆ ಜಾತಕ ಸೂಚಿಸ್ತಕ್ಕಂಥ ಕೆಲವು ಸಮಸ್ಯೆಗಳ ಇರೋದಕ್ಕೆ ಕಾರಣದಿಂದ ಸಮಸ್ಯೆಗಳಾಗಿದ್ವು ಅವರಿಗೆ. ಆ ಜಾತಕ ಶಾಂತಿಯ ಪೂಜೆಗಳನ್ನು ಮಾಡಿದ ನಂತರ ಮತ್ತು ಸದ್ಗುರು ಸಾಯಿನಾಥರ ಆಶೀರ್ವಾದದಿಂದ ಈ ಸ್ಥಳದಲ್ಲಿ ಮಾಡ್ತಕ್ಕಂಥ ಸ್ಥಳದ ಮಹಿಮೆ ಇರ್ಬೋದು ಏನಿರ್ಬೋದು ಗೊತ್ತಿಲ್ಲ. ಹಾಗಾಗಿ ಸದ್ಗುರು ಸಾಯಿನಾಥರ ಕೃಪಾ ಕಟಾಕ್ಷದಿಂದ ಸುಮಾರು ಜನಕ್ಕೆ ಸಹ ಮದುವೆ ಸಹ ಆಗಿದೆ, ಸುಮಾರು ಜನಕ್ಕೆ ಸಹ ಸಂತಾನ ಭಾಗ್ಯ ಸಹ ಸಿಕ್ಕಿದೆ. ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಪ್ರಭಾವ ಬೀರಿದೆಯಾ ಸಾಯಿನಾಥರದು ಅಂತ? ವೈಯಕ್ತಿಕವಾಗಿ ಅಂದರೆ ನನ್ನ ಆರ್ಥಿಕ ಸ್ಥಿತಿ ಹಾಗೂ ಸುಧಾರಣೆ ಕಂಡಿದೆ. ಮತ್ತು ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲವು ಸಮಸ್ಯೆಗಳಿದ್ರು. ಅಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿರ್ತಕ್ಕಂಥ ಸ್ವಲ್ಪ ಕೋರ್ಟಿನ ವಿಚಾರಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಸುಮಾರು ಸಮಸ್ಯೆಗಳು ಸಹ ಇದ್ವು. ಸಾಯಿನಾಥರಿಗೆ ಬಡ್ಕೊಂಡು ಹಿಂಗೆ ಸಮಸ್ಯೆ ಇದ್ದಾವೆ, ನಿನ್ನ ಅನುಗ್ರಹದಿಂದ ಆಗಲಿ ಅಂತ ಸುಮಾರು ಜನ ಕೇಳ್ಕೊಂಡು ಸಹ ನಮಗಿರ್ತಕ್ಕಂಥ ಕೋರ್ಟಿನ ಕಚೇರಿನ ವ್ಯವಸ್ಥೆಗಳು ಸಹ ಸ್ವಲ್ಪ ಸುಧಾರಣೆ ಆಗಿ ಇವಾಗೆಲ್ಲ ಸರಳ ರೀತಿಯೊಳಗಿದ್ದಾವೆ, ಸಮಸ್ಯೆಗಳು ನಿವಾರಣೆ ಆಗಿದೆ. ಧನ್ಯವಾದಗಳು ಗುರುಗಳೇ, ಇಲ್ಲಿವರೆಗೆ ತಾವು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಇದು ಸಾಯಿ ಶಿರ್ಡಿ ಬಾಬಾ ದೇವಸ್ಥಾನ, ಅಕ್ಕಿಯಾಲೂರು. ಇಲ್ಲಿ ನಡೆದಿರ್ತಕ್ಕಂಥ ಇವರು ವೇದಶಾಲೆಯ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ತೆ. ಎಲ್ಲರೂ ಸಹ ಅಕ್ಕಿಯಾಲೂರಿನ ಶ್ರೀ ಸಾಯಿ ಮಂದಿರಕ್ಕೆ ಬನ್ನಿರಿ. ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಗುರುಗಳ ಮುಂದೆ ಹೇಳಿದರೆ ಶೀಘ್ರವಾಗಿ ಪರಿಹಾರವನ್ನು ಕೊಡ್ತಕ್ಕಂಥ ಗುರುಗಳು ಯಾರಿದ್ರೆ ಕಲಿಯುಗದ ಕಾಮಧೇನು ಯಾರಂದ್ರೆ ಸದ್ಗುರು ಸಾಯಿನಾಥರಂತ ಸಹ ಹೇಳ್ಬೋದು. ಹಾಗಾಗಿ ನಿಮಗಿರ್ತಕ್ಕಂಥ ಎಲ್ಲ ಬಗೆಯ ಸಮಸ್ಯೆಗಳು ಸಹ ಸಾಯಿನಾಥರ ಬಳಿಗೆ ಬಂದು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ತೊಂದರೆಗಳಿಗೆ ಅನುಕೂಲವಾಗುವಂಥ ಪರಿಹಾರೋಪಾಯಗಳನ್ನು ಸದ್ಗುರು ಸಾಯಿನಾಥರ ಕರುಣಿಸ್ತಾರೆ. ಹಾಗಾಗಿ ಅವ್ರಿಗೇನಂತಾರಂದ್ರೆ ಕಲಿಯುಗದ ಕಾಮಧೇನು ಅಂತ ಹೇಳಿ ಕರೀತಾರೆ. ಈ ಜಗತ್ತಿನೊಳಗೆ ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂಥವ್ರು ಯಾರಂದ್ರೆ ಗುರುಗಳು. ಹರಮುನಿದರು ಸಹ ಗುರು ಕಾಯುವ ಒಂದು ವಾಡಿಕೆಯನ್ನು ನೀವು ಕೇಳಿರ್ಬೋದು. ಅಂದರೆ ಸಾಕ್ಷಾತ್ ಪರಮಾತ್ಮನು ಸಹ ನಮ್ಮ ಮೇಲೆ ಮುನಿಸಿಕೊಂಡ್ರೆ ಅಂತಹ ಶಾಪಗಳನ್ನು, ಪಾಪ ದೋಷಗಳನ್ನು ನಿವಾರಣೆ ಮಾಡಿ ನಮಗೆ ಅನುಗ್ರಹಿಸ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಗುರುಗಳು. ಹಾಗಾಗಿ ಅಂತಹ ಗುರು ಸ್ವರೂಪದಲ್ಲಿರ್ತಕ್ಕಂಥ ಸದ್ಗುರು ಸಾಯಿನಾಥರ ಆಶ್ರಮಕ್ಕೆ ಬಂದು ನಿಮ್ಮೆಲ್ಲ ಕಷ್ಟಗಳನ್ನು ಸಹ ಪರಿಹಾರ ಮಾಡಿಕೊಡಿ. ನಮಸ್ತೆ. ಧನ್ಯವಾದಗಳು ಗುರುಗಳೇ.
ನನ್ನ ಹೆಸರು ಚನ್ವೀರಯ್ಯ ಅಂತ ರೀ. ಇಂಡೋಳಿಯಿಂದ ಬಂದೇನೆ ರೀ. ವೈದ್ಯಕೀಯ ಕಲಿಯೋದು ನನಗೆ ತುಂಬ ಇಷ್ಟ ರೀ. ಅದಕ್ಕೆ ವೈದ್ಯಕೀಯ ಕಲಿತಾ ಇದ್ದೇನೆ ರೀ. ಇದು 2ನೇ ವರ್ಷ ಸ್ಟಾರ್ಟ್ ಆಗೈತೆ ರೀ. ವೈದ್ಯಕೀಯ ಕಲಿತು ಒಂದು ಶಾಸ್ತ್ರಿ ಆಗ್ಬೇಕಂತ ಆಸೆ ಇದೆ ರೀ. ನನ್ನ ಹೆಸರು ಕುಮಾರಸ್ವಾಮಿ ಹತ್ತರಿ, ನನ್ನೂರು ಬಬಲಾದೆ ರೀ. ನಾನು ಇಲ್ಲಿ ಕಲೀಲಕ್ಕೆ ಬಂದಿದ್ದೆ. ನಮ್ಮ ಅಜ್ಜರ ಹುಟ್ಟಿದ ಸಲ ಕಾರ್ಯಕ್ರಮಕ್ಕೆ ಕಲೀಲಕ್ಕೆ ಬಂದಿದ್ದರೆ. ನನ್ನ ಹೆಸರು ವಿಶ್ವನಾಥ್ ರೀ. ನಾನು ಸದಾಶಿವಪೇಟೆ ಹಳ್ಳಿಯಿಂದ ಬಂದಿದ್ದೇನೆ. ನಾನು ವೈದಿಕ ಕಲಿಬೇಕಂತಂದು ಬಂದೇನೆ. ಬಂದು ಈಗ 1 ತಿಂಗಳಾಯ್ತು ಈ ವರ್ಷ. ನಮ್ಮ ಪಾಠಶಾಲೆ ಇವಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸದ್ಯ 3 ವಿದ್ಯಾರ್ಥಿಗಳು, ಇನ್ನೂ 6ರಿಂದ 7 ಜನ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪೂಜೆ ಸಂಬಂಧ ಕೆಲಸದ ಸಂಬಂಧ ಹೊರಗಡೆ ಕಳಿಸಿದ್ದೀವಿ. ನಂತರ ಇವಾಗ ಪ್ರೆಸೆಂಟ್ ಇರೋದು 6ರಿಂದ 7 ಜನ ವಿದ್ಯಾರ್ಥಿಗಳು ಸಹ ಇದ್ದಾರೆ. ಮುಂದಿನ ದಿನ ನೆಕ್ಸ್ಟ್ ಆ ಕಡೆ ಪಾಠಶಾಲೆ ಆದಮೇಲೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸಹ ನಾವು ತೊಗೊತಿದ್ದೀವಿ. ಹಾಗಾಗಿ ಯಾರಾದರೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಇಲ್ಲಿ ಮಾಡಿಸ್ಬೇಕಂತ ಇದ್ದರೆ ಮುಂಚಿತವಾಗಿ ಬಂದು, ಅಂದರೆ ಏಪ್ರಿಲ್-ಮೇ ತಿಂಗಳೊಳಗೆ ಬಂದು ನಮಗೆ ಹೇಳಿದರೆ, ಅಂದರೆ ಇಲ್ಲಿ ಬಂದು ಸಂಪರ್ಕವನ್ನು ಮಾಡಿದರೆ ನಿಮ್ಮ ವಿದ್ಯಾರ್ಥಿಗಳನ್ನು ಸಹ ಅವರ ಕೌಶಲ್ಯ, ಅಂದರೆ ಅವರಿರ್ತಕ್ಕಂಥ ಜ್ಞಾನದ ಆಧಾರದ ಮೇಲೆ ಅವರು ಬರೀತಕ್ಕಂಥದ್ದಾಗಿರ್ಬೋದು, ಓದ್ತಕ್ಕಂಥದ್ದಾಗಿರ್ಬೋದು, ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ನೇಮಕ ಮಾಡ್ಕೊತಿದ್ದೀವಿ. ಹಾಗಾಗಿ ಮುಂದಿನ ವರ್ಷ ಅಂದರೆ 2027 ನಂತರ ಸಹ ಬರ್ಬೋದು, ಇವಾಗೂ ಬರ್ಬೋದು. ಬಂದರಾದರೆ ಮುಂದಿನ 1 ವರ್ಷವರೆಗೆ ಕಾಯಬೇಕಾಗ್ತದೆ. ಹಾಗಾಗಿ ಮುಂದಿನ ವರ್ಷ 2027 ಮೇ-ಏಪ್ರಿಲ್ ಟೈಮಿಗೆ ಬಂದು ನೀವೇನಾದರೂ ನಮಗೆ ಭೇಟಿ ಮಾಡಿದರೆ ನಿಮ್ಮ ಮಕ್ಕಳನ್ನು ಸಹ ನಾವಿಲ್ಲಿ ನೇಮಕ ಮಾಡ್ಕೊತೀವಿ.